ತಾಲೂಕಿನಿಂದ ನಾವು ಸಾಕಷ್ಟು ರೈತರ ಇವತ್ತು ಹುಬ್ಬಳ್ಳಿ ಎಸ್ಕಾಂ MD ಆಫೀಸ್ ಮುಂದೆ ಧರಣಿಗೆ ಹೊಂಟೆವು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪನ ಪೂಜಾರಿ ಅವ್ರ ನೇತೃತ್ವದಲ್ಲಿ ಏನು ಒಂದು ಹುಬ್ಬಳ್ಳಿ ಭಾರಿ ಸ್ಪೀಡ್ ಅದಾನ್ರಪ್ಪ ಹುಡುಗ. ಗುರು ಮತ್ತೆ ಟೆಸ್ಟ್ ಮಾಡ್ಕೊಳ್ತೀನಿ. ತಾಲೂಕಿನಿಂದ ನಾವು ಸಾಕಷ್ಟು ರೈತರ ಇವತ್ತು ಹುಬ್ಬಳ್ಳಿ ಎಸ್ಕಾಂ MD ಆಫೀಸ್ ಮುಂದೆ ಧರಣಿಗೆ ಹೊಂಟೆವು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪನ ಪೂಜಾರಿ ಅವ್ರ ನೇತೃತ್ವದಲ್ಲಿ ಏನು ಒಂದು ಹುಬ್ಬಳ್ಳಿ MD ಆಫೀಸ್ ಮುಂದೆ ಧರಣಿ ಐತಿ. ಅದಕ್ಕೆ ಸರ್ಕಾರ ಕೂಡ ಸ್ಪಂದನೆ ಮಾಡಿ ಏನು ಸಿಂಗಲ್ ಪೇಷಂಟ್ ಲೈನ್ ಸಂಬಂಧ ನಾವು ಹೋರಾಟ ಮಾಡ್ಕೊಂಡು ಬಂದೆವು. ಆ ಕರೆಂಟನ್ನು ತಗೋವರೆಗೂ ನಾವು MD ಆಫೀಸ್ ಮುಂದೆ ಹೇಳೋದಿಲ್ಲ ಬಿಟ್ಟು, ಮತ್ತು ಚಾರ್ಜ್ ಅವರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಬರ್ಬೇಕಂತೇಳಿ ಒಂದು ಆದೇಶ ಮಾಡೈತಿ. ಮತ್ತು ಬರಲಿಲ್ಲ ಅಂದ್ರೆ ಅವರು ಕರೆಂಟನ್ನು ಹಾಕ್ಸುವಂಥದ್ದು ವ್ಯವಸ್ಥೆ ಹೇಳುವವರೆಗೂ ಬರೋದಿಲ್ಲ ಅಂತೇಳಿ ಹೇಳೋದಿಲ್ಲ ಅಂತ ಹೇಳಿ ಒಂದು ಹೋರಾಟಕ್ಕೆ ನಾವು ಕೂಡ ಪಾಲ್ಗೊಳ್ಳತ್ತೇವೆ. ನಮ್ಮ ಕೋಲಾರ ತಾಲೂಕಿನಿಂದ ಸಾಕಷ್ಟು ರೈತರು ಮತ್ತು ಇನ್ನೂ ಹಿಂದೆ ಗಾಡಿಗಳು ಬರಾಕತ್ತಾವು, ಇನ್ನೂ ಮುಂದೆ ಹೋಗ್ಯಾರ. ಆದರೂ ನಾವು ರೈತರ ಗಚ್ಚಾಗಿ ಕೂತ ಸಿಂಗಲ್ ಫೇಸ್ ಲೈನ್ನ ಮತ್ತು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಏನು ಬಂದ್ ಮಾಡ್ಯಾರ ಅದನ್ನು ಕೂಡ ವಾಪಸ್ ಚಾಲೂ ಆಗಬೇಕು. ಸಾಕಷ್ಟು ನಮ್ಮ ರೈತರಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ಕೃಷಿ ಮಾಡ್ಕೊಳ್ಳೋಕೆ ಖರ್ಚು ಬರಾಕತ್ತೈತಿ. ಆದ ಕಾರಣ ಇದು ಎಲ್ಲ ಥರ ಉದ್ದೇಶಗಳು ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಪಾಲ್ಗೊಳ್ಳಾಗ್ತೇವೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ವತಿಯಿಂದ ರೈತರ ಸಮಗ್ರ ಒಂದು ತೊಂದರೆಗಳಿಂದ ಇವತ್ತು ನಾವು ಕಾಲ ಕಳೆಯುತ್ತಿರಬೇಕಂತ ಸಂದರ್ಭದಲ್ಲಿ ನಾವು ನೀರಾವರಿಗಾಗಿ ಬಳಸಿಕೊಂಡಿರ್ತಕ್ಕಂಥ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡಬೇಕು. ರಾತ್ರಿ ಹೊತ್ತು ತೋಟದ ವಸ್ತುಗಳಿಗೆ ವಾಸ ಮಾಡತಕ್ಕಂಥ ರೈತರಿಗೆ ನಿರಂತರವಾಗಿ ವಿದ್ಯುತ್ ಕೊಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗ್ತಾ ಇದೆ, ಕಳ್ಳರ ಕಾಟ ಹೆಚ್ಚಾಗ್ತಿದೆ, ದನಕರುಗಳ ಸಂರಕ್ಷಣೆ ಮಾಡುವುದು ತೊಂದರೆ ಆಗದೆ ಇರೋ ಕಾರಣಕ್ಕಾಗಿ ಇವತ್ತು ರಾತ್ರಿ ಹೊತ್ತು ನಿರಂತರವಾಗಿ ವಿದ್ಯುತ್ ನೀಡಬೇಕು. ನಮ್ಮ ST ಲೈನನ್ನು ಬಳಕೆ ಮಾಡ್ಕೊಂಡು ಏನು ನೀರಾವರಿಗಾಗಿ ವಿದ್ಯುತ್ತನ್ನು ಖರೀದಿ ಮಾಡ್ತಾ ಇದ್ದೀವಿ, ಅಲ್ಲಿ ನಾವು ಇವತ್ತು ಕಟಬಾಕಿದಾರರಾಗಿದ್ದೀವಿ. ಯಾಕಪ್ಪ ಅಂತಂದ್ರೆ ನಾವು ಬೆಳೆದಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಕ್ಕಿಲ್ಲ. ಮಹಾಪೂರ ಬಂದು ನಮ್ಮ ಮೋಟಾರ್ಗಳು BCಗಳು ಎಲ್ಲ ಸುಟ್ಟು ಹೋಗಿದ್ದವು. ಆ ಸಂದರ್ಭದಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ನಾವು ಬೆಳೆದಂಥ ಬೆಳೆಯಲ್ಲಿ ಯಾವುದೇ ರೀತಿಯ ಲಾಭ ಕಂಡಿಲ್ಲ. ನಾವು ಬಂಡವಾಳವನ್ನು ಕಳೆದುಕೊಂಡಿದ್ದೇವೆ. ಇವತ್ತು ಆರ್ಥಿಕತೆಯಲ್ಲಿ ನಾವು ಹಿಂದುಳಿದಿರೋದ್ರಿಂದ ಸುಮಾರು ಮಾಡೇನಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಬರೀ 30 ಕೋಟಿ ರೂಪಾಯಿ ಒಂದು ಸಾರಿ ಮನ್ನಾ ಮಾಡಿಕೊಡಿ. ನಮಗೆ ಏನು ನೀವು ವಿದ್ಯುತ್ತನ್ನು ಕೊಡ್ತಾ ಇದ್ದೀರಿ, 1.5 ರೂಪಾಯಿ 2 ರೂಪಾಯಿ ಬೇಡ, ಮೇಂಟೆನೆನ್ಸ್ ಅಂತೇಳಿ 50 ಪೈಸಾ ನಮ್ಮಿಂದ ಬಳಸ್ಕೊಳ್ಬೇಕು.